ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೂರ್ಖತನ ಅಥವಾ ಅತ್ಯಂತ ಬೆಲೆ ಬಾಳೋ ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರಬಹುದು ಅಥವಾ ಏನೇ ಆಗಿರ್ಬೋದು, ಒಂದು ಅವಕಾಶ ಆಗಿರ್ಬೋದು, ಇದನ್ನು ನಮ್ಮ ಒಂದು ಚಿಕ್ಕ ನಿರ್ಲಕ್ಷ್ಯದಿಂದ, ನಮ್ಮ ಮೂರ್ಖತನದಿಂದ ಹೇಗೆ ನಾವು ಕಳ್ಕೊಂಡು ಬಿಡ್ತೀವಿ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕ ಇರ್ತಾನೆ. ಅವನ ಕೆಲಸ ಏನು ಅಂತಂದರೆ ಮಣ್ಣನ್ನು ಅಗಿತಕ್ಕಂತಹದ್ದು. ಆ ಅಗೆದಂತಹ ಮಣ್ಣನ್ನು ತಗೊಂಡು ಹೋಗಿ ಒಂದು ಜಾಗದಿಂದ ಮತ್ತೊಂದು ಕಡೆಗೆ ಆ ಮಾಲೀಕರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ತಗೊಂಡೋಗಿ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಒಂದು ಕೆಲಸಕ್ಕೆ ಅವನು ಒಂದು ಕತ್ತೆಯನ್ನು ಉಪಯೋಗಿಸ್ತಾ ಇರ್ತಾನೆ. ಆ ಮಣ್ಣನ್ನು ಕತ್ತೆ ಮೇಲೆ ಹಾಕೊಂಡು ಹೋಗಿ ಅಲ್ಲಿ ಹಾಕ್ತಾ ಇರ್ತಾನೆ. ಹೀಗೆ ಅವನು ಮಣ್ಣನ್ನು ಅಗಿತಕ್ಕಂತಹ ಕೆಲಸ ಮಾಡೋ ಅಂತಹ ಸಂದರ್ಭದಲ್ಲಿ ಒಂದು ದಿನ ಅವನಿಗೆ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ವಜ್ರ ಸಿಕ್ಕುತ್ತೆ ಮಣ್ಣಿನಲ್ಲಿ. ಆ ಮಣ್ಣಿನಲ್ಲಿ ಸಿಕ್ಕಂತಹ ವಜ್ರವನ್ನು ಅವನಿಗದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಅವನು ಏನು ಮಾಡ್ತಾನೆ, ಅವನ ಹತ್ರ ಇದ್ದಂತಹ ಕತ್ತೆಯ ಕೊರಳಿಗೆ, ಅದರ ಕತ್ತಿಗೆ ಅದನ್ನು ಹಾಕ್ಬಿಡ್ತಾನೆ. ಹಾಕಿ ಆ ಕತ್ತೆಯ ಮೇಲೆ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಒಂದು ಊರಿನಲ್ಲಿ ಒಂದು ಅಂಗಡಿ ಇರುತ್ತೆ. ಆ ಅಂಗಡಿಯ ವ್ಯಾಪಾರಿ ಅದನ್ನು ಗಮನಿಸ್ತಾನೆ. ಆ ವಜ್ರ ಪಳಪಳ ಅಂತ ಹೊಳಿತಾ ಇರುತ್ತೆ. ಏನಿದು ಇಷ್ಟೊಂದು ಹೊಳಿತಾ ಇದೆಯಲ್ಲ ಅಂತ ಹೇಳಿ ಆ ಕತ್ತೆಯ ಹೊಡ್ಕೊಂಡು ಹೋಗ್ತಾ ಇದ್ದಂತಹ ಒಂದು ಕಾರ್ಮಿಕ ಏನಿರ್ತಾನೆ, ಆ ಕಾರ್ಮಿಕನನ್ನ ಕೇಳ್ತಾನೆ, ನಿಲ್ಲಿಸಿ ಮಾತಾಡಿಸಿ ಅವನನ್ನ ಕೇಳ್ತಾನೆ, ಏನಿದು ಇಷ್ಟೊಂದು ಹೊಳಿತಾ ಇದೆ ಅಂತ ಹೇಳಿ, ಎಲ್ಲಿ ಸಿಕ್ತು ನಿನಗೆ, ಏನು ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಕಾರ್ಮಿಕ ಹೇಳ್ತಾನೆ, ಅಯ್ಯೋ ಇದು ಏನೂ ಇಲ್ಲ, ಹೀಗೆ ನಾನು ಮಣ್ಣನ್ನು ತೆಗಿತಕ್ಕಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂತಹ ಒಂದು ಕಲ್ಲು ಹೊಳಿತಾ ಇತ್ತು, ಹೊಳೆಯೋ ಕಲ್ಲು ಇದು, ಅದಕ್ಕೆ ಅದನ್ನು ನನ್ನ ಕತ್ತಿಗೆ ಅದನ್ನು ಕಟ್ಟಿದ್ದೀನಿ, ಹಾಕಿದ್ದೀನಿ ಅಂತ ಹೇಳ್ತಾನೆ. ಆಗ ಆ ಒಂದು ವ್ಯಾಪಾರಿ ಹೇಳ್ತಾನೆ, ಇದನ್ನು ನನಗೆ ಕೊಡ್ತೀಯಾ ಹಾಗಿದ್ರೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಆ ಒಂದು ಕಾರ್ಮಿಕ ಏನಿರ್ತಾನೆ, ಆ ಕಾರ್ಮಿಕ ಹೇಳ್ತಾನೆ, ಕೊಡ್ತೀನಿ, ಆದರೆ ನೀನಾದರೂ ಪ್ರತಿಯಾಗಿ ನನಗೆ 50 ರೂಪಾಯಿಗಳನ್ನು ಕೊಡಬೇಕು. ನೀನು 50 ರೂಪಾಯಿಯನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಒಂದು ಅಂಗಡಿಯ ಮಾಲೀಕ ಏನಿರ್ತಾನೆ ಅವನು ಒಪ್ಕೋತಾನೆ. ಸರಿ ಆಯ್ತಪ್ಪ, ನಾನು ನಿಂಗೆ 50 ರೂಪಾಯಿ ಕೊಡ್ತೀನಿ, ಕೊಡು ನನಗೆ ಅಂತ ಹೇಳಿ ಕೊಟ್ಬಿಟ್ಟು ಅದನ್ನು ತಗೊತಾನೆ. ಆ ತಗೊಂಡಂತಹವನು ಅವನ ಅಂಗಡಿಯ ಮುಂಬಾಗಿಲಿಗೆ ಅದನ್ನು ನೇತು ಹಾಕ್ತಾನೆ. ಯಾಕೆಂದರೆ ಅದು ಹೊಳಿತಾ ಇದೆ ಅನ್ನೋ ಕಾರಣಕ್ಕೆ ಗ್ರಾಹಕರನ್ನ ಆಕರ್ಷಣೆ ಮಾಡಬಹುದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ ಹೊರತು ಅದೇನು ಅಂತ ಅವನು ಕೂಡ ಯೋಚನೆ ಮಾಡಲ್ಲ. ಆ ಒಂದು ಅಂಗಡಿಯ ಮುಂದೆ ಅದನ್ನು ಹಾಕ್ತಾನೆ, ಅದು ಹೊಳಿತಾ ಇರುತ್ತೆ. ಅದಾದ ನೆಕ್ಸ್ಟ್ ಡೇ, ನಂತರದ ದಿನದಲ್ಲಿ ಅಲ್ಲಿಗೆ ಒಬ್ಬ ಆಭರಣದ ವ್ಯಾಪಾರಿ ಬರ್ತಾನೆ. ಆ ಅಂಗಡಿಗೆ ಬಂದಂತಹ ಆಭರಣದ ವ್ಯಾಪಾರಿ ನೋಡ್ತಾನೆ, ಅಯ್ಯೋ ಇದು ವಜ್ರ ಅಲ್ವಾ, ಇವನ ಹತ್ರ ಹೇಗೆ ಬಂತು, ಇಷ್ಟು ಬೆಲೆ ಬಾಳೋ ಅಂತಹದ್ದು ಅಂತ ಹೇಳಿ ಆ ಅಂಗಡಿಯವನನ್ನು ಕೇಳ್ತಾನೆ, ಏನಿದು, ಯಾಕೆ ಇಲ್ಲಿ ಹಾಕಿದ್ಯಾ, ಇದು ನಿನ್ಗೆಲ್ಲಿ ಸಿಕ್ತು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹೀಗೆ ನನಗೆ ಒಬ್ಬ ಕಾರ್ಮಿಕ ಕೊಟ್ಟ, ಅವನಿಗೆ ಸಿಕ್ತಂತೆ, ನಾನು 50 ರೂಪಾಯಿ ಕೊಟ್ಟು ಅದನ್ನು ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಸರಿ ಹಾಗಾದರೆ ಇದನ್ನು ನೀನು ಮಾರಾಟ ಮಾಡ್ತೀಯಾ, ಇದನ್ನು ನನಗೆ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇದನ್ನು ಕೊಡ್ತೀನಿ ನಿನಗೆ, ಆದರೆ ನೀನು ಇದಕ್ಕೆ ಪ್ರತಿಯಾಗಿ ನನಗೆ 100 ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಒಂದು ಆಭರಣದ ಒಂದು ವ್ಯಾಪಾರಿ ಚೌಕಾಸಿಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ನೀನು 50 ರೂಪಾಯಿ ಕೊಟ್ಟು ತೊಗೊಂಡಿದ್ಯಾ, ನಾನು ಯಾಕೆ ನಿನಗೆ 100 ರೂಪಾಯಿ ಕೊಡಬೇಕು, ನಾನು ನಿನಗೆ 80 ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅಂಗಡಿಯವನು ಹೇಳ್ತಾನೆ, ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಈ ಆಭರಣದ ವ್ಯಾಪಾರಿ ಏನು ಯೋಚನೆ ಮಾಡ್ತಾನೆ ಅಂತಂದರೆ, ಇವನಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಇವನು 50 ರೂಪಾಯಿ ಅಷ್ಟೇ ಕೊಟ್ಟು ತೊಗೊಂಡಿದ್ದಾನೆ. ಸೊ ನಾಳೆ ಬಂದು ನಾನು 90 ರೂಪಾಯಿ ಕೊಡ್ತೀನಿ ಅಂದರೆ ಇವನು ನನಗೆ ಕೊಟ್ಬಿಡಬಹುದು. ಹಾಗಾಗಿ ನಾನಿವತ್ತು ಇದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಅಷ್ಟು ಬೆಲೆ ಬಾಳುವಂತಹ ವಜ್ರವನ್ನು ನೀನು 80 ರೂಪಾಯಿಗೆ ಕೊಡು, ಇಲ್ಲದಿದ್ದರೆ ನನಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಬಿಟ್ಟು. ಅದಾದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮತ್ತೊಬ್ಬ ಆಭರಣದ ವ್ಯಾಪಾರಿ ಬರ್ತಾನೆ. ಆಭರಣದ ಅಂಗಡಿಯನ್ನು ಇಟ್ಟಂತಹವನು ಅದನ್ನು ನೋಡಿ ಆಶ್ಚರ್ಯದಿಂದ ಕೇಳ್ತಾನೆ. ಅವನು ಕೂಡ ಏನಿದು, ಎಲ್ಲಿ ಏನು ಅಂತ ಅವನು ಸೇಮ್ ಅದನ್ನೇ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನೀನು ಮಾರ್ತೀಯಾ ಅಂತ. ಅದಕ್ಕೆ ಅವನು 100 ರೂಪಾಯಿಗೆ ಅದರ ಬೆಲೆ, 100 ರೂಪಾಯಿ ಕೊಟ್ಟರೆ ಮಾರ್ತೀನಿ ಅಂತ. ಆ ವ್ಯಾಪಾರಿ ಹಿಂದೆ ಮುಂದೆ ನೋಡದೆ, ಆಭರಣದ ವ್ಯಾಪಾರಿ ಏನಿದ್ದ ಅವನು ಹಿಂದೆ ಮುಂದೆ ನೋಡದೆ ತಕ್ಷಣ ಅವನಿಗೆ 100 ರೂಪಾಯಿಯನ್ನು ಕೊಟ್ಟು ಆ ವಜ್ರವನ್ನು ತೆಗೆದುಕೊಂಡು ಹೊರಟೋಗ್ತಾನೆ. ಆ ನೆಕ್ಸ್ಟ್ ಡೇ ಮತ್ತೆ ಬರ್ತಾನೆ. ಆ ಇನ್ನೊಬ್ಬ ಮುಂಚೆ ಏನು 80 ರೂಪಾಯಿಗೆ ಕೇಳಿ ಹೋಗಿದ್ದಂತಹ ಆಭರಣದ ವ್ಯಾಪಾರಿ ಬರ್ತಾನೆ.
ಬಂದು ನೋಡ್ತಾನೆ, ಆ ಜಾಗದಲ್ಲಿ ಆ ವಜ್ರ ಇರೋದಿಲ್ಲ. ಅವನಿಗೆ ತುಂಬ ಆಶ್ಚರ್ಯ, ಕೋಪ ಎಲ್ಲ ಆಗುತ್ತೆ. ಎಲ್ಲೋಯ್ತು ಅಂತ ಅವನನ್ನು ಕೇಳ್ತಾನೆ, ಏನಾಯಿತು ಇಲ್ಲಿ ಇದ್ದಂತಹ ವಜ್ರ, ನಾನು ನಿನ್ನೆ 80 ರೂಪಾಯಿಗೆ ಕೇಳಿ ಹೋಗಿದ್ನಲ್ಲ ಅಂಥೇಳಿ. ಆಗ ಅವನು ಹೇಳ್ತಾನೆ, ಇಲ್ಲ, ಹೀಗೆ ಯಾರೋ ಬಂದರು 100 ರೂಪಾಯಿಗೆ ಅದನ್ನು ಕೊಂಡುಕೊಂಡು ಹೋದರು ಅಂತ ಹೇಳ್ತಾನೆ. ಆಗ ಇವನಿಗೆ ತುಂಬ ಕೋಪ ಬರುತ್ತೆ, ಕಿರ್ಚಾಡ್ತಾನೆ, ಆ ವ್ಯಾಪಾರಿಗೆ ಬೈತಾನೆ, ಮೂರ್ಖ ನೀನು, ಮೂರ್ಖ ನೀನು, ಅದು ಅತ್ಯಂತ ಬೆಲೆ ಬಾಳ್ತಕ್ಕಂತಹ ವಜ್ರ, ನಿನಗೆ ಅದ್ರ ಬೆಲೆ ಏನು ಗೊತ್ತು? ನೀನು ಹೋಗಿ ಅದನ್ನು 100 ರೂಪಾಯಿಗೆ ಮಾರಿದ್ಯಲ್ಲ, ನಿನಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಕಿರ್ಚಾಡಿ ಬೈದು ಎಲ್ಲ ಮಾಡ್ತಾನೆ. ಇದನ್ನು ನೋಡಿದಂತಹ ವ್ಯಾಪಾರಿ ಒಂದು ಮಾತನ್ನ ಹೇಳ್ತಾನೆ, ನಿಜವಾಗಿಯೂ ಆ ಒಂದು ಕಲ್ಲು ಅಷ್ಟು ಬೆಲೆ ಬಾಳೋದೇ ಆಗಿದ್ದಿದ್ರೆ ನೀನು ಯಾಕೆ ಕೇವಲ 20 ರೂಪಾಯಿಗೋಸ್ಕರ ಅದನ್ನು ನೆನ್ನೆ ಇಲ್ಲೇ ಬಿಟ್ಟು ಹೋದೆ ಅಂತ ಕೇಳ್ತಾನೆ. ಆಗ ಆಭರಣದ ವ್ಯಾಪಾರಿಗೆ ತನ್ನ ಮೂರ್ಖತನದ ಅರಿವಾಗುತ್ತೆ. ಹೌದಲ್ವಾ, ನಾನು ಕೇವಲ 20 ರೂಪಾಯಿಗೋಸ್ಕರ ನನಗೆ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ, ಎಂಥ ಅವಕಾಶ ಸಿಕ್ಕಿತ್ತು, ಅದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಅವನು ಏನೂ ಮಾತಾಡಲಿಕ್ಕೆ ಸಾಧ್ಯ ಆಗದೆ ಹಾಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದ ನಮಗೆ 2 ಪಾಠ ಬದುಕಲ್ಲಿ ಸಿಗುತ್ತೆ. ಒಂದು, ನಮ್ಮ ಹತ್ರ ಇರೋ ವಸ್ತು ಎಷ್ಟು ಬೆಲೆ ಬಾಳುತ್ತೆ, ಅಥವಾ ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸಮಯ ಆಗಿರಬಹುದು, ಏನಾದರೂ ಆಗಿರ್ಬೋದು, ಅದು ಎಷ್ಟು ಬೆಲೆ ಇಳ್ಳದ್ದು ಅನ್ನೋದು ಅದು ನಮ್ಮ ಹತ್ರ ಇರೋವರೆಗೂ ಕೂಡ ನಮಗೆ ಗೊತ್ತಾಗೋದೇ ಇಲ್ಲ. ಯಾವಾಗ ಅದನ್ನು ನಮ್ಮ ಮೂರ್ಖತನದಿಂದ ಕಳ್ಕೋತೀವಲ್ಲ, ಆಗ ಅದರ ಬೆಲೆ ಗೊತ್ತಾಗುತ್ತೆ. ಆಗ ಈ ವ್ಯಾಪಾರಿ ಥರ ಕಿರ್ಚಾಡಿದ್ರೆ, ಕೋಪ ಮಾಡಿಕೊಂಡ್ರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ. ಇನ್ನೊಂದು, ಸಿಕ್ಕ ಅವಕಾಶವನ್ನು ನಾವು ಯಾವುದೋ ಕಾರಣಕ್ಕೆ ನಮ್ಮ ಭ್ರಮೆ ಅಥವಾ ಮೂರ್ಖತನ, ಇದು ನನಗೇ ಸಿಗುತ್ತೆ ಅಥವಾ ಇವನು ಕೊಡ್ತಾನೆ ಅಂತ ಆ 20 ರೂಪಾಯಿಗೋಸ್ಕರ ಅವನು ಆ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಂಡಲ್ಲ, ಹಾಗೆ ನಾವು ಬದುಕಲಿ ನಾಳೆ ಇನ್ನೇನೋ ಆಗುತ್ತೆ ಅಥವಾ ಇನ್ನೇನೋ ಆಗಬಹುದು ಅನ್ನೋ ಒಂದು ಕಾರಣದಿಂದಾಗಿ ನಮಗೆ ಸಿಕ್ಕಿರ್ತಕ್ಕಂತಹ ಅವಕಾಶವನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಇನ್ನೊಂದು, ಆಗಿನ ಕೆಲಸವನ್ನು ಆಗಲೇ ಮಾಡಿ ಮುಗಿಸಿದ್ರೆ ಆ ಅವಕಾಶ ನಮ್ಮ ಕೈ ತಪ್ಪಿ ಹೋಗೋದಿಲ್ಲ ಅಂತ ಇದು ಎರಡನ್ನ ನಾವು ಈ ಒಂದು ಚಿಕ್ಕ ಕಥೆಯಿಂದ ತಿಳ್ಕೋಬಹುದು. ಇದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡ್ರೆ ನಮ್ಮ ಹತ್ರ ಇರೋ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಸಮಯ ಇರ್ಬೋದು, ಅದರ ವ್ಯಾಲ್ಯೂ ಏನು, ಅದರ ಒಂದು ಉಪಯೋಗ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಅದನ್ನು ನಾವು ಕಳ್ಕೊಳ್ಳೋದಿಲ್ಲ. ಕಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೋದು ಕೂಡ ಇರೋದಿಲ್ಲ. ಹಾಗೆ ಸಿಕ್ಕ ಅವಕಾಶವನ್ನು ಬೇರೆ ಏನೋ ಯೋಚನೆ ಮಾಡದೆ ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ನಾವು ಬಳಸ್ಕೊಂಡಿದ್ದೆ ಆದರೆ ಆ ಅವಕಾಶವನ್ನು ಕೂಡ ನಾವು ವಂಚಿತರಾಗಿ ಮಾಡಿಕೊಂಡು ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡೋದು ಕೂಡ ಇರೋದಿಲ್ಲ ಅಂತ ಹೇಳ್ತಾ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.